ಡೇ ಟೈಮ್ ಇವಾಗ ದುಬೈನಲ್ಲಿ ಹೊರಗಡೆ ಹೋಗೋದು ಅಂತಂದರೆ ಸ್ವಲ್ಪ ಕಷ್ಟನೇ, ಬಟ್ ತಿರುಗಾಡೋದು ಅಂದರೆ ಸ್ವಲ್ಪ ಖುಷಿನೇ. ಸೊ ಇವತ್ತು ನಾವು ಹೊರಟಿರೋದು ಶಾರ್ಜಾನ ರೈನ್ ರೂಮ್ಗೆ. ಹೆಲೋ ಎವ್ರಿ ಒನ್, ವೆಲ್ಕಮ್ ಟು ರಶ್ಮಿ ಶೆಟ್ಟಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಶ್ಮಿ ಶೆಟ್ಟಿ. ಇವತ್ತು ನನ್ನ ಹಸ್ಬೆಂಡ್ಗೆ ಹಾಫ್ ಡೇ ಲೀವ್ ಇತ್ತು, ಸೊ ಎಲ್ಲಾದರೂ ಹೋಗೋಣ ಅಂತ ರೈನ್ ರೂಮ್ ಸಜೆಸ್ಟ್ ಮಾಡಿದರು. ಸಡನ್ ಪ್ಲ್ಯಾನ್ಗೆ ನನಗಂತೂ ಖುಷಿ ಆಗಿಬಿಡ್ತು. ಸ್ವಲ್ಪ ಕೋಲ್ಡ್ ಆಗಿತ್ತು, ಆದ್ರೂ ಹೊರಗಡೆ ಹೋಗೋದು ಅಂತಂದರೆ ಏನೂ ಅನಿಸಲ್ಲ. ನನಗಿಂತ ಜಾಸ್ತಿ ನನ್ನ ಮಗಳು ಫುಲ್ ಖುಷಿ ಆಗಿಬಿಟ್ಟಿದ್ದಾಳೆ. ಡೇ ಟೈಮಲ್ಲಿ ನೀವು ನೋಡ್ಬೋದು ಹೊರಗಡೆ ಯಾರೂ ಜನ ಕಾಣಿಸೋದಿಲ್ಲ, ಯಾಕಂತಂದ್ರೆ ಅಷ್ಟೊಂದು ಬಿಸಿಯಾಗಿರುತ್ತೆ, ಅಷ್ಟೊಂದು ಬಿಸಿಲಿರುತ್ತೆ. ಆ ಹೀಟ್ಗೆ ಯಾರೂ ಹೊರಗಡೆ ಬರೋದಿಲ್ಲ. ಸೊ ನೀವು ನೋಡ್ತಾ ಇರ್ಬೋದು, ಇದು ನಮ್ಮ ಏರಿಯಾ ಅಬುಸಾಗರ ಅಂತ. ಅಹನ ಅಂತೂ ಹೇಳೋದೇ ಬೇಡ, ಹೊರಗಡೆ ಹೋಗೋದು ಅಂತಂದರೆ ಫುಲ್ ಖುಷಿಯಾಗಿಬಿಡ್ತಾಳೆ. ಆದರೆ ಕಾರ್ನಲ್ಲಿ ಕೂತ್ಕೊಳ್ಳೋದು ಅಂದರೆ ಸ್ವಲ್ಪ ಅವಳಿಗೆ ಕಷ್ಟ. ಹೊರಗಡೆ ಎತ್ಕೊಂಡು ತಿರುಗಾಡೋದಂದರೆ ಎಷ್ಟು ಬೇಕಾದ್ರೂ ರೆಡಿ ಅವಳು. ಇದು ನಮ್ಮ ಗೋಲ್ಡ್ ಸುಕ್, ನಮ್ಮ ಶಾರ್ಜಾನ ಗೋಲ್ಡ್ ಸುಕ್ ಅಂದರೆ ಚಿನ್ನದ ಅಂಗಡಿ. ಅಲ್ಲಿ ಚಿಕ್ಕ ಪುಟ್ಟ ಚಿನ್ನದ ಅಂಗಡಿಗಳಿದೆ. ಇಲ್ಲಿ ನೋಡಿ, ಇದು ಡೇಟ್ಸ್, ಖರ್ಜೂರ ನೋಡಿ ಎಷ್ಟು ತುಂಬಿಕೊಂಡಿದೆ ಫುಲ್ಲು ಮರದಲ್ಲಿ. ಓಕೆ, ನೋಡ್ತಾ ನಮ್ಮ ರೈನ್ ರೂಮ್ ಬಂದುಬಿಡ್ತು. ನಮಗೆ ಎಂಟ್ರಿ ಇದ್ದಿದ್ದು 6:15, ಬಟ್ ನಾವಲ್ಲಿ 5:30ಗೆ ರೀಚ್ ಆಗಿದ್ವಿ. ಸೊ ಸ್ವಲ್ಪ ಹೊತ್ತು ವೇಟ್ ಮಾಡಬೇಕಾಗಿತ್ತು. ಓಕೆ, ಫೈನಲಿ ನಮಗೆ ರೈನ್ ರೂಮ್ ಒಳಗಡೆ ಹೋಗ್ತಾ ಹೇಗಿದೆ ಅಂತ ನೋಡೋಣ. ಓಕೆ, ಫಸ್ಟ್ ಅಪ್ಪ ಮಗಳು ಹೋಗ್ತಾ ಇದ್ದಾರೆ. ಒಳಗಡೆ ಫುಲ್ಲು ಡ್ಯಾನ್ಸ್ ಇದೆ. ಒಳಗಡೆ ಅಷ್ಟು ಕಾಣಿಸಲ್ಲ. ನಾವು ಮೂವ್ ಆದ ಹಾಗೆ ನೀರು ಬೀಳೋದು ಸ್ಟಾಪ್ ಆಗುತ್ತೆ. ಅನ್ನ ಫುಲ್ ಹೆದರ್ಕೊಂಡಿದ್ದಾಳೆ. ಕುಕ್ಕಿ ಸಿ ಕಾಣಿಸ್ತಾ ಇದೆಯಲ್ಲ. ಸೊ ಎಲ್ಲ ಕಡೆ ಮಳೆ ಬರ್ತಾ ಇರುತ್ತೆ, ಆಮೇಲೆ ನೀರು ಬೀಳ್ತಾ ಇರುತ್ತೆ. ನಾವು ಎಲ್ಲೆಲ್ಲಿ ವಾಕ್ ಮಾಡ್ತೀವಿ ಅಲ್ಲಿ ನೀರು ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ. ಸೊ ಸೆನ್ಸಾರಿಂದ ನಾವು ವಾಕ್ ಮಾಡೋ ಹಾಗೆ ನೀರು ಬೀಳೋದು ಸ್ಟಾಪ್ ಆಗುತ್ತೆ. ಸ್ವಲ್ಪ ಜನರನ್ನ ಒಳಗಡೆ ಬಿಡ್ತಾರೆ, ಹಾಗೆ ಅವರಿಗೆ 15 ಮಿನಿಟ್ಸ್ ಟೈಮ್ ಕೊಡ್ತಾರೆ. ಆ 15 ಮಿನಿಟ್ಸಲ್ಲಿ ನಾವು ಎಷ್ಟು ಫೋಟೋಸ್ ಮತ್ತು ವೀಡಿಯೋಸನ್ನ ತಗೊಳ್ಬೋದು. ಹೊರಗಡೆ ಫುಲ್ ಡಾರ್ಕ್ ಇರೋದ್ರಿಂದ ನಿಮಗೆ ಕಾಣಿಸ್ತಾ ಇಲ್ಲ. ಇಲ್ಲಿ ಒಬ್ಬರಿಗೆ ಎಂಟ್ರಿ ಫೀಸು 25 ದಿರ್ಹಮ್, ಅಂದರೆ ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡಿದರೆ 586. ಸೊ ಅಹನಾಗೆ ಎಂಟ್ರಿ ಫೀಸ್ ಏನೂ ಇದ್ದಿಲ್ಲ, ಟಿಕೆಟ್ ಇದ್ದಿಲ್ಲ. ಸೊ ನಾನು ಇರೋ ಪ್ಲೇಸ್ ಸುತ್ತಲೂ ನೀರು ಬೀಳ್ತಾ ಇಲ್ಲ, ಮತ್ತು ಎಲ್ಲ ಕಡೆನೂ ನೀರು ಬೀಳ್ತಾ ಇದೆ. ಓಕೆ, ನಾನು ಹೋಗಿದ್ದೀನಿ, ಆದರೆ ಎಲ್ಲಿ ಮೈಯೆಲ್ಲ ಫುಲ್ ಒದ್ದೆ ಆಗಿಬಿಡುತ್ತೇನೋ ಅಂತ ಭಯ ಆಗಿ ನಿಧಾನಕ್ಕೆ ಹೋಗ್ತಿದ್ದೆ. ಬಟ್ ಅಷ್ಟೇನು ನೀರು ಬಿದ್ದಿಲ್ಲ ಮೈ ಮೇಲೆ, ಸ್ವಲ್ಪ ಹನಿ ಎಲ್ಲಾದರೂ ಬೀಳ್ತಾ ಇತ್ತು ಅಷ್ಟೇ. ತುಂಬ ಕ್ರೌಡ್ ಕೂಡ ಇದ್ದಿಲ್ಲ ಆ ದಿನ. ಸೊ ನಮಗೆ ಟೈಮ್ ಇತ್ತು, ಮತ್ತು ತುಂಬ ಜನ ಇಲ್ಲದೆ ಇರೋದ್ರಿಂದ ಏನೂ ಕೂಡ ಅನಿಸಿಲ್ಲ. ಹಾಗೇ ನಾನು ಸ್ವಲ್ಪ ವೀಡಿಯೋಸ್ನೆಲ್ಲ ತೊಗೊಂಡೆ. ಅಪ್ಪ ಮಗಳು ಹೇಗೋ ಸೈಡಲ್ಲಿ ನಿಂತಿದ್ರು, ಮಗಳು ಬಿಡ್ತಾ ಇರಲಿಲ್ಲ ಅಪ್ಪಂಗೆ ಬರೋದಕ್ಕೆ. ಓಕೆ, ಫೈನಲಿ ಶಾರ್ಜಾ ರೈನ್ ರೂಮ್ ಕಂಪ್ಲೀಟ್ ಆಯಿತು. ಕುಕ್ಕಿ ಸ್ವಲ್ಪನೂ ಬರಲಿಲ್ಲ, ಫುಲ್ ಗಾಬರಿ ಆಗಿರ್ತಿದ್ದಾಳೆ. ನೀರು ನೋಡಿ ಸ್ವಲ್ಪ ಒದ್ದಷ್ಟೇ. ಸೊ ರೈನ್ ರೂಮ್ ಬೇಗ ಮುಗೀತು ಅಂತ ಪಕ್ಕದಲ್ಲಿರೋ ಬೀಚಿಗೆ ಬಂದಿದ್ವಿ. ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಹನಾಗೆ ಬೀಚ್ ಅಂದರೆ ಆಲ್ ಟೈಮ್ ಫೇವ್ರೇಟ್. ಸೊ ಅಲ್ಲಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಹನ ಆಟ ಆಡಿ, ಹಾಗೆ ಸ್ವಲ್ಪ ಫೋಟೋಸ್ನೆಲ್ಲ ಕ್ಲಿಕ್ ಮಾಡಿಕೊಂಡು ನಮ್ಮ ಡೇನ ಎಂಡ್ ಮಾಡಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ.
ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್.